10/6/2026 ಬುಧವಾರ ಟೋಲ್ ಬಂದ್. ಪರಿಹಾರಕ್ಕಾಗಿ ಟೋಲ್ ಬಂದ್. ಬಂದ್ 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 ಟೋಲ್ ಬಂದ್. ಟೋಲ್ ಬಂದ್ 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 ಟೋಲ್ ಬಂದ್ 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 ಟೋಲ್ ಬಂದ್ 10/6/2026 ಬುಧವಾರ ಟೋಲ್ ಬಂದ್. ರೈತರ ಹಣವನ್ನು ಲೂಟಿ ಮಾಡಲು ಹೊರಟಿರುವ ಚಿತ್ತೂರು ಪಿಡಿ ಕಾರ್ತಿಕ್ ಮತ್ತು ಆರ್ಒಗೆ ಹೇಳಿದಿಕ್ಕಾರ. ಚಿತ್ತೂರು ಪಿಡಿ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಳ್ಳಲೇಬೇಕು. ರೈತರ ಹಣ ಬಿಡುಗಡೆ ಮಾಡಲೇಬೇಕು. ಕದಿರಗಾನಗುಪ್ಪ ಮತ್ತು ಚುಕ್ಕನಲ್ಲಿ ರೈತರ ಹಣವನ್ನು ಬಿಡುಗಡೆ ಮಾಡುವ ಚಿತ್ತೂರು ಪಿಡಿಗೆ ಹೇಳಿದಿಕ್ಕಾರ. ಚಿತ್ತೂರು ಪಿಡಿ ಮತ್ತು ಆರ್ಒ ವಿರುದ್ಧ ದಿನಾಂಕ 10/6/2026 ಬುಧವಾರ ಟೋಲ್ ಬಂದ್ ಮಾಡುತ್ತೇವೆ. ಬಂದ್ ಬಂದ್ ಬುಧವಾರ ಬಂದ್ 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 ಟೋಲ್ ಬಂದ್ ಅಂತೆ ಬಂದ್ 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 10ನೇ ತಾರೀಕು ಟೋಲ್ ಬಂದ್. ದೇವರು ವರ ಕೊಟ್ಟು ಪೂಜಾರಿ ವರ ಕೊಡಲಿಲ್ಲ ಎಂಬ ಗಾದೆಯಂತೆ ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ಗೆ ಭೂಮಿ ಕಳೆದುಕೊಂಡಿರುವಂತಹ ಕದಿರಾನಗುಪ್ಪ ಮತ್ತು ಚುಕ್ಕನಹಳ್ಳಿ ರೈತರ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹೆಚ್ಚುವರಿ ಭೂ ಪರಿಹಾರವನ್ನು ನೀಡುವಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಚಿತ್ತೂರು ಪಿಡಿ ಮತ್ತೆ ಅಲ್ಲಿನ ಸೈಟ್ ಇಂಜಿನಿಯರ್ ಕಾರ್ತಿಕ್ ರೆಡ್ಡಿ ಮತ್ತು ಆರ್ಒ ಅವರು. ಅವ್ರಿಗೆ ಏನು ನಾವು ಗಡಿಭಾಗದ ಚುಕ್ಕನಹಳ್ಳಿ ಮತ್ತು ಕದಿರಾನಗುಪ್ಪ ರೈತರು ಏನು ಮೋಸ ಮಾಡಿದಾರೋ ಗೊತ್ತಿಲ್ಲ, ಏನು ದ್ರೋಹ ಮಾಡಿದಾರೋ ಗೊತ್ತಿಲ್ಲ, ಇಲ್ಲ ಅವ್ರ ಅಪ್ಪನ ಆಸ್ತಿ ಕೊಡ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನೊಂದ ರೈತರಿಗೆ GC ಅವರು ಮಾಡಿದ ಆದೇಶದ ಪ್ರಕಾರ ಹಣ ಕೊಡು ಅಂತ ಹೇಳಿದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ, ನ್ಯಾಯಾಲಯದಲ್ಲಿ ಅಲ್ಲಿ ಚಾಲೆಂಜ್ ಮಾಡ್ತೀವಿ. ಆ ಒಂದು ಭಾಗದ ರೈತರು ಹೆಚ್ಚುವರಿಯಾಗಿ ಪರಿಹಾರ ಪಡ್ಕೊಂತಾ ಇದ್ದಾರೆ. ಏನು ಇವ್ರಪ್ಪನ ಕಾರ್ತಿಕ್ ರೆಡ್ಡಿ ಅವ್ರ ಅಪ್ಪನ ಆಸ್ತಿನ ಕೇಳ್ತಾ ಇದೀವ? ನಾನು ಯಾರಪ್ಪನ ಆಸ್ತಿ ಕೇಳ್ತಾ ಇಲ್ಲ. ನಮ್ಮ ಕೃಷಿ ಭೂಮಿ ನಮ್ಮ ಪೂರ್ವಜರ ಕಾಲದಿಂದ ಅದನ್ನೇ ನಂಬ್ಕೊಂಡಿದ್ದ ಕೃಷಿ ಭೂಮಿ ಚೆನ್ನೈ ಕಾರಿಡಾರ್ಗೆ ಹೋಗಿದೆ. ಅದು ಭೂಸ್ವಾಧೀನ ಕೊಟ್ಟಿದೆ. ಮಾಲೂರಲ್ಲಿ ಒಂದು ರೇಟ್ ಕೊಟ್ಟಿದೆ, ಇಲ್ಲಿ ಕೊಟ್ಟಿಲ್ಲ. ಆ ಬಡ ರೈತರಿಗೆ ಕೊಟ್ಟಿರೋದು 2,80,000 3,80,000 ಹೆಚ್ಚುವರಿ ಪರಿಹಾರ ಕೊಡ್ಬೇಕಂತ DC ಅವರು ಆರ್ಡರ್ ಕೂಡ ಮಾಡಿದ್ದಾರೆ. ಅದರ ಪ್ರಕಾರ SLO ಖಾತೆಗೆ ಆ ಚಿತ್ತೂರು ಪಿಡಿ ಹೋಗಿದ್ದು. ನಮ್ಮ ಹಣೆ ಬರಹ ಏನಂದ್ರೆ ಆ ಕದಿರಗಾನಗುಪ್ಪ ಮತ್ತೆ ಈ ಒಂದು ಚುಕ್ಕನಹಳ್ಳಿ ರೈತರದು ಎಲ್ಲಾ ಕರ್ನಾಟಕ ಕೋಲಾರ SLO ಸೇರಿಸ್ಬಿಟ್ಟಿದ್ದಾರೆ. ಆದ್ರೆ ಈ ಒಂದು 4-5 ಹಳ್ಳಿ ಮಾತ್ರ ಆ ಚಿತ್ತೂರು ಕೇಳ್ಬಿಟ್ಟಿದೆ, ಆಂಧ್ರ ಸೇರಿಸ್ಬಿಟ್ಟಿದ್ದಾರೆ. ಅದು ಯಾಕೆ ಸೇರಿಸಿದೆ ಅಂತ ಗೊತ್ತಾಗ್ತಿಲ್ಲ. ಅವನು ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಏನೋ ಅವ್ರಪ್ಪ ಬಂದು ಇಲ್ಲಿ ಸಂಪಾದನೆ ಮಾಡ್ದಕಟ್ಟ, ಅವನ ಅಪ್ಪನ ಆಸ್ತಿ ನಾವು ಕಬಳಿಕೆ ಮಾಡ್ದಕಟ್ಟ, ನಮ್ಮ ಪ್ರತಿಯೊಂದಕ್ಕೂ ಮರಗಿಡಗಳಿಗೂ ತೊಂದರೆ ಮಾಡ್ತಾವನೆ, ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಆದೇಶಕ್ಕೂ ತೊಂದರೆ ಮಾಡ್ತಾ ಇದ್ದಾನೆ. ನಾವು ಕೇಳ್ತಾ ಇಷ್ಟೇ, ನಮ್ಮ ಭೂಮಿಯ ಪರಿಹಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿರುವಂತಹ ಹೆಚ್ಚುವರಿ ಹಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಇದೇ ಮಾಡಿದ್ದಾರೆ, ಆರ್ಡರ್ ಮಾಡಿ ಕಾಪಿಗಳು. ಇದನ್ನ ಹಿಡಿದು ನಾವು ಇವತ್ತು ನಮ್ಮ ನೊಂದು ಮನಸ್ಸಿಂದ ಕಣ್ಣೀರಿನಿಂದ ನಾವು ಬೇಡ್ಕೊಂತಾ ಇದ್ದೀವಿ. ನಮ್ಮ ಸಮಸ್ಯೆಗೆ ಸ್ಪಂದಿಸದಂತೆ ನಮ್ಮ ಗಡಿ ಭಾಗದ ಕದಿರಾನಗುಪ್ಪ ಮತ್ತೆ ಚುಕ್ಕನಹಳ್ಳಿ ರೈತರ ಜೊತೆ ಚೆಲ್ಲಾಟವಾಡುತ್ತಿರುವ ಚಿತ್ತೂರು ಪಿಡಿ ಸೈಟ್ ಇಂಜಿನಿಯರ್ ಕಾರ್ತಿಕ್ ಮತ್ತು ಆರ್ಒ ವಿರುದ್ಧ ಈ ಕೂಡಲೇ ಕ್ರಮ ಕೈಗೊಂಡು ನಮಗೆ ಹಣವನ್ನು ಬಿಡುಗಡೆ ಮಾಡಲೇಬೇಕಂತೇಳಿ ಒತ್ತಾಯಿಸಿ ದಿನಾಂಕ 10/6/2026 ಬುಧವಾರ ಬೆಳಗ್ಗೆ 7 ಗಂಟೆಗೆ ಇಲ್ಲಿನ ಜಾನುವಾರುಗಳು ಸಮೇತಗ ಸುಂದರಪಾಳ್ಯ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಟೋಲ್ ಅನ್ನು ಬೆಳಗ್ಗೆ 7 ಗಂಟೆಗೆ ಬಂದ್ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ನಮ್ಮ ಪರಿಹಾರಕ್ಕಾಗಿ ಹೊರತು ಯಾವುದೇ ಅಧಿಕಾರಿಗಳ ವಿರುದ್ಧಿಲ್ಲ. ಈ ಒಂದು ಹೋರಾಟದ ಸ್ಥಳಕ್ಕೆ ಕೋಲಾರದ SLO ಮಲ್ಲಿಕಾರ್ಜುನ್ ಸರ್ ಅವರು ಮತ್ತೆ ಚಿತ್ತೂರು ಪಿಡಿ ಅವರು, ಕಾರ್ತಿಕ್ ರೆಡ್ಡಿ ಅವರು, ಆರ್ಒ ಅವರು ಎಲ್ಲರೂ ಬರಲೇಬೇಕು. ನಮ್ಮ ಪರಿಹಾರ ಕೊಡೋವರೆಗೂ ನಮ್ಮ ಹೋರಾಟ ಬಿಡೋದಿಲ್ಲ. ಯಾವುದೇ ಒಂದು ವಾಹನವನ್ನು ಟೋಲ್ ಸಂಗ್ರಹ ಮಾಡಕ್ ಬಿಡೋದಿಲ್ಲ. ನಮ್ಮನ್ನ ನೀವು ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ಲಾಠಿ ಎತ್ಕೊಂಡ್ಬಂದ್ರು ಪರವಾಗಿಲ್ಲ, ಪೊಲೀಸ್ ಅಸ್ತ್ರ ಪಡಿಸಿದ್ರು ಪರವಾಗಿಲ್ಲ, ನಾವು ಯಾವುದಕ್ಕೂ ಭಯ ಬೀಳಲ್ಲ. ನಮ್ಮ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿ ಸಾಹೇಬರು ಮಾಡಿರುವ ಆದೇಶದಂತೆ ಈ ಕೂಡಲೇ ಚಿತ್ತೂರು ಪಿಡಿ ಖಾತೆಯಲ್ಲಿರುವಂತಹ ಕದಿರಗಾನಗುಪ್ಪ ಮತ್ತು ಚುಕ್ಕನಹಳ್ಳಿ ರೈತರ ಹೆಚ್ಚುವರಿ ಭೂ ಪರಿಹಾರವನ್ನು ಬಿಡುಗಡೆ ಮಾಡಲೇಬೇಕು. ಅದುವರೆಗೂ ನಮ್ಮ ಹೋರಾಟ ಹಿಂಪಡೆಯೋದಿಲ್ಲ. ಬಂದ್ ಮಾಡ್ತಾ ಇದ್ದೀವಿ. ಬಂದ್ 10/6/2026 ಬುಧವಾರ ಬೆಳಗ್ಗೆ 7 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದ ಒಂದು ಹೈವೇ ಚೆನ್ನೈ ಕಾರಿಡಾರ್ ಟೋಲ್ ಬಂದ್ ಮಾಡ್ತಾ ಇವೆ. ಇಲ್ಲಿನ ಈ ವ್ಯಾಪ್ತಿಗೆ ಬರುವಂತಹ KGF ವ್ಯಾಪ್ತಿಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು, ಮಾನ್ಯ ಪೊಲೀಸ್ ಉಪಾಧೀಕ್ಷಕರನ್ನು ಹಾಗೂ ಬೇತಮಂಗಲ ವೃತ್ತ ನಿರೀಕ್ಷಕರನ್ನು ಮತ್ತೆ ಉಪ ನಿರೀಕ್ಷಕರನ್ನು, ಎಲ್ಲಾ ಪೊಲೀಸ್ ಸಿಬ್ಬಂದಿಯನ್ನು
ಕೈ ಮುಗಿದು ಕೇಳ್ಕೊಂತಾ ಇದ್ದೀವಿ. ನೊಂದ ರೈತರು ಇವತ್ತು ಸಂಪೂರ್ಣವಾಗಿ ಕಣ್ಣೀರಿನಿಂದ ಕೈ ತೊಳಿತಾ ಇದ್ದಾರೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ ಟೋಲ್ ಸುಂದರಪಾಳ್ಯ ಟೋಲ್ ಅನ್ನೇನು ಬಂದ್ ಮಾಡ್ತಾ ಇದೀವಿ. ಅದಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನು ನೀಡುವ ಜೊತೆಗೆ ಕೋಲಾರ SLO ಮಲ್ಲಿಕಾರ್ಜುನ್ ಸರ್ ಅವರನ್ನು ಮತ್ತೆ ಚಿತ್ತೂರು PD ಕಾರ್ತಿಕ್ ರೆಡ್ಡಿ ಮತ್ತೆ RO ಎಲ್ಲರೂ ಕರೆಸಿ ನಮ್ಮ ಸಮಸ್ಯೆಗೆ ಬಗೆಹರಿಸೋರ್ಗು ನಾವು ಯಾವ ಹಿಂಪಡೆಯೋದಿಲ್ಲ. ಪೊಲೀಸ್ ಇಲಾಖೆ ಹೆಚ್ಚುವರಿಯಾಗಿ ನಮಗೆ ಬಂದೋಬಸ್ತ್ ನೀಡಬೇಕಂತ ಮನವಿಯನ್ನು ಮಾಡ್ತಾ ಇದ್ವಿ. NH ಹೈವೇ ಬೆಂಗಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಪ್ರಾಧಿಕಾರ ನಮ್ಮ ಭೂಮಿಯನ್ನು ಕಬಳಿಸಿ ರೋಡ್ಗೆ ತಗೊಂಡಿರೋದೆ. ಅದಕ್ಕೆ ಪರಿಹಾರ ನಮಗೆ ಕಡಿಮೆ ಅಂದ್ರೆ ಕಡಿಮೆ ಕೊಟ್ಟಿದ್ದಾರೆ. 1 ಎಕರೆಗೆ 3,80,000 ಕೊಟ್ಟರು. ಮತ್ತೆ ಹೆಚ್ಚುವರಿ ಪರಿಹಾರಕ್ಕೋಸ್ಕರವಾಗಿ DCಗೆ ಆರ್ಬಿಟ್ರೇಷನ್ ಹಾಕೊಂಡಿದ್ವು. DC ಆರ್ಡರ್ ಮಾಡಿ ಆ 6 ತಿಂಗಳಾಗಿದೆ. ಆದ್ರೂ ಚಿತ್ತೂರು PD ಅವರು ನಮ್ಮ ಪರಿಹಾರವನ್ನು ಕೊಡದೆ ನಮ್ಮನ್ನು ಸತಾಯಿಸ್ತಾ ಇದ್ದಾರೆ. ಇದನ್ನು ಎಲ್ಲಾ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಇಲಾಖೆಯವರು ನಮ್ಗೆ ಸಹಕರಿಸಿ ಕೋಲಾರ SLO ಮಲ್ಲಿಕಾರ್ಜುನ್ ಸರ್ ಅವರು, ಚಿತ್ತೂರು ಅವರು, ಕಾರ್ತಿಕ್ ರೆಡ್ಡಿ ಅವರು, ವಿಜಯವಾಡ RO ಅವರು ಏನೋ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಚಿತ್ತೂರು ಅವರು ಹೇಳ್ತಾ ಇದ್ದಾರೆ. ಇದನ್ನು ನಮ್ಮ ರೈತರಿಗೆ ನಾವು ಪರಿಹಾರ ಕೊಡಬೇಕಾಗಿ ಈ ಟೋಲ್ ಬಂದ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದು ವ್ಯವಸ್ಥೆಯನ್ನು ನಮ್ಗೆ ತೊಂದರೆ ಆಗದಂತೆ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ತೀವಿ. ಡೇಟು 10ನೇ ತಾರೀಕು 6ನೇ ತಿಂಗಳು 2026 ಬುಧವಾರ 7 ಗಂಟೆಗೆ ಎಲ್ಲಾ ರೈತರು ಬಂದು ಇಲ್ಲಿ ಬಂದ್ ಮಾಡ್ತಾ ಇದ್ದೀವಿ. ಬುಧವಾರ ಬೆಳಗ್ಗೆ 7 ಗಂಟೆಗೆ.